ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸುಬೆ ವೆಂಕಟೇಶ್. ಆ್ಯಕ್ಚುಲಿ ಊಟ ಎಲ್ಲ ಮುಗಿಸ್ಕೊಂಡು ಮೊನ್ನೆ ರೀಸೆಂಟಾಗಿ ನನಗೆ ಸೀರೆಗಳು ತೋರಿಸಿದಲ್ವಾ ವಾರ್ಡ್ರೋಬಲ್ಲಿ ಇಡಬೇಕಾದ್ರೆ ಕೆಲವು ಸೀರೆಗಳನ್ನ ಹಾಗೆ ಆಚೆ ಇಟ್ಬಿಟ್ಟಿದ್ದೆ. ಕೆಲವಕ್ಕೆ ಬ್ಲೌಸ್ ತೊಗೋಬೇಕಿತ್ತು ಆ್ಯಂಡ್ ಕೆಲವು ಡೀಟೇಲಾಗಿ ಸೀರೆಗಳನ್ನ ತೋರಿಸಿ ಅಂತ ಕೇಳ್ತಾಯಿದ್ರಿ. ಯಾವುದೂ ತೋರಿಸಿರೋದನ್ನು ತೋರಿಸಲ್ಲ, ಅಂದರೆ ಹಿಂದಿನ ವೀಡಿಯೋಗಳಲ್ಲಿ ತೋರಿಸಿದೆ, ಬಟ್ ಹೊಸದಾಗಿ ನೋಡ್ತಿರೋರೋ ಅಥವಾ ಮಿಸ್ ಆಗಿರೋರೋ ಗೊತ್ತಿಲ್ಲ. ತುಂಬ ಜನ ಕೇಳ್ತಾಯಿದ್ರಿ ತೋರಿಸಿ ಅಂತ. ಹಾಗೆ ಕೆಲವರಿಗೆ ಬ್ಲೌಸ್ಗಳು ತೊಗೋಬೇಕಿತ್ತು ಅಂತ ಆಚೆನೇ ಇಟ್ಕೊಂಡಿದ್ದೀನಿ. ತೋರಿಸ್ತೀನಿ ಯಾವ್ಯಾವ ಸೀರೆಗಳು ನೀವು ಕೇಳ್ತಾ ಇದ್ರಿ ಆ್ಯಂಡ್ ಅದಕ್ಕೆ ಯಾವ್ಯಾವ ಬ್ಲೌಸ್ ಮ್ಯಾಚ್ ಮಾಡ್ಬೋದು ಅಂತ ಡೆಫಿನೆಟ್ಲಿ ನನಗೆ ಹೇಳೋದನ್ನ ಮಿಸ್ ಮಾಡಿಬಿಡಿ. ಇದು ಡೀಟೇಲಾಗಿ ನಿಮಗೆ ತೋರಿಸಿದೆ, ಆದರೂ ಮನೆ ಉಟ್ಕೊಂಡಾಗ ತೋರಿಸಿ ಅಂತ ಕೇಳಿದ್ರಿ. ಸೊ ಹಾಗಾಗಿ ಇನ್ನೊಂದ್ಸಲ ತೋರಿಸೋಣ ಅಂತ ಅಂದ್ಕೊಂಡೆ. ಇದು ಆಲ್ಮೋಸ್ಟ್ ಲೈಟ್ ಪಿಂಕ್ ಕಲರ್ ಸಿಲ್ಕ್ ಬಟ್ಟೆ, ಪ್ರಿಯದರ್ಶಿನಿಯಲ್ಲಿ ತೊಗೊಂಡಿದ್ದು. ಕಮ್ಮಿನೇ ಕೊಟ್ಟಿದ್ದೆ, ಯಾಕೆಂದರೆ ಅವಾಗ ಸ್ವಲ್ಪ ಆಫರ್ ಎಲ್ಲ ನಡೀತಾ ಇತ್ತು, ಲೈಕ್ 5% ಡಿಸ್ಕೌಂಟ್, 10% ಡಿಸ್ಕೌಂಟ್. ಬಟ್ ಈ ನಡುವೆ ನಾನು ರೀಸೆಂಟಾಗೆ ಹೋದಾಗ ಪ್ರಿಯದರ್ಶಿನಿಗೆ ಈ ಥರದ್ದು ಬೇಕಿತ್ತು ಅಂತ ನೋಡೋಣ ಅಂತ ಅಷ್ಟೊಂದು ಕಲರ್ ಆಪ್ಷನ್ಸ್ಗಳು ಬರ್ತಿಲ್ಲ, ಜಸ್ಟ್ ವೈಟು ಬ್ಲ್ಯಾಕು ಈ ಥರದ್ದು ಮಾತ್ರ ಇದೆ ಅಂತ ಅಂದರು. ಈ ಥರದ್ದು ತೊಗೊಂಡಿದ್ದು 5.5 ಮೀಟ್ರು, ಯಾಕೆಂದರೆ ಬ್ಲೌಸ್ ಏನು ಬೇಕಾಗಿರಲಿಲ್ವಲ್ಲ. ಆ್ಯಂಡ್ ಇದಕ್ಕೆ ಪ್ರಿಂಟ್ಗೆ ಅಂತ ಕೊಟ್ಟಿದೆ, ಶಿಲ್ಪಾ ಪ್ರಿಂಟ್ಸಲ್ಲಿ ಪ್ರಿಂಟ್ ಕೊಟ್ಟಿದೆ. ತುಂಬ ಚೆನ್ನಾಗಿ ಪ್ರಿಂಟ್ ಹಾಕ್ಕೊಟ್ಟಿದ್ದಾರೆ. ಆ ಪ್ರಿಂಟ್ನೇ ತುಂಬ ಚೆನ್ನಾಗಿ ಹೇಳ್ತಾ ಇದ್ರಿ, ಎಲ್ಲಿ ತೊಗೊಂಡ್ರೆ ಈ ಥರ ಪ್ರಿಂಟೆಡ್ ಸಿಲ್ಕ್ ಥರ ಇದೆ ಅಂತ. ಆಮೇಲೆ ಬಾರ್ಡ್ರ್ ಎಲ್ಲ ಏನೂ ಇಲ್ಲ, ನಿಮಗೆ ಗೊತ್ತಾಗ್ತಿರ್ಬೋದು. ಆದರೆ ಪಲ್ಲು ಮಾತ್ರ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಈ ಥರ ಡಿಸೈನ್ ಮಾಡಿದ್ದಾರೆ, ಕಾಣಿಸ್ತಿದೆಯಾ? ಈ ಥರದ್ದು ಪ್ರಿಂಟ್ ಮಾಡಿದ್ದಾರೆ, ಬ್ಲಾಕ್ ಪ್ರಿಂಟಿಂಗ್ ಚೆನ್ನಾಗಿ ಬಂದಿದೆ. ಆ್ಯಂಡ್ ನನಗೆ ಏನು ಇಷ್ಟ ಆಗುತ್ತೆ ಅಂದರೆ ಈ ಥರ ಪ್ರಿಂಟ್ ಮಾಡಿಸಿದಾಗ ಇದ್ರ ಮೇಲೆ ತುಂಬ ಗೋಲ್ಡ್, ಲೈಕ್ ರಬ್ಬರ್ ಪ್ರಿಂಟ್ ಥರ ಗೋಲ್ಡ್ ಪ್ರಿಂಟ್ ಬರಲ್ಲ. ಅದು ಬರಲಿಲ್ಲ ಅಂದರೆ ಸೀರೆಗಳು ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಈ ಥರ ಸ್ಟೈಲಿಶ್ ಆಗೂ ಕಾಣಿಸುತ್ತೆ. ಈ ಥರ ಇದೆ ಸೀರೆ, ಇಲ್ಲಿ ನೋಡಿ. ಆ್ಯಂಡ್ ನಿಮಗೆ ಕಲರ್ ಎಕ್ಸಾಕ್ಟಾಗಿ ಕಾಣಿಸ್ತಿದ್ರೆ ಇದಕ್ಕೆ ಯಾವ ಕಲರ್ ಬ್ಲೌಸ್ ಮ್ಯಾಚ್ ಮಾಡಿದ್ರೆ ಚೆನ್ನಾಗಿರುತ್ತೆ ಡೆಫಿನೆಟ್ಲಿ ನನಗೆ ತಿಳಿಸಿ. ನನಗೆ ಅದು ಇದು ಏನೋ ಒಂಥರ ಲೈಕ್ ಗೊತ್ತಾಗ್ತಾನೆ ಇಲ್ಲ. ಅಷ್ಟೊಂದೆಲ್ಲ ಬ್ಲೌಸಸ್ ಟ್ರೈ ಮಾಡ್ತೀನಿ, ಬಟ್ ಈ ಒಂದು ಸೀರೆಗೆ ಪರ್ಟಿಕ್ಯುಲರ್ಲಿ ಯಾವ ಕಲರ್ ಮ್ಯಾಚ್ ಆಗುತ್ತೆ ಅನ್ನೋದೇ ಗೊತ್ತಾಗ್ತಿಲ್ಲ. ನಿಮಗೆ ಕಲರ್ ಗೊತ್ತಾಗ್ತದೆ ಅಂತ ಅನ್ಕೋತೀನಿ. ಈ ಥರ ಫ್ಲೋರಲ್ ಪ್ಯಾಟರ್ನ್ ಪಿಂಕ್ ಮೇಲೆ ಗ್ರೀನ್ ಎಲ್ಲ ಕಲರ್ಗಳು ಮಿಕ್ಸ್ ಆಗ್ತದೆ. ಇದಕ್ಕೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿದ್ರೆ ಲೈಕ್ ಸ್ಲೀವ್ಲೆಸ್ ಸ್ಟಿಚ್ ಮಾಡಿಸೋಣ ಅಂತ ಅನ್ಕೋತಾ ಇದ್ದೀನಿ. ಬಟ್ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅಂತ ಕಾಮೆಂಟ್ ಮಾಡಿದ್ರೆ ಡೆಫಿನೆಟ್ಲಿ ಮಿಸ್ ಮಾಡಿಬಿಡಿ. ಇದು ಪ್ರಿಂಟ್ ಮಾಡಿಸ್ಕೊಂಡ್ರು ಅಂತ ಸೀರೆ, ಇದಕ್ಕೊಂದು ಆ್ಯಕ್ಚುಲಿ ಬ್ಲೌಸ್ ತೊಗೋಬೇಕು. ಆ್ಯಂಡ್ ಇದು ಒಂದು ಸೀರೆ ಇದೆ, ಇದು ಆ್ಯಕ್ಚುಲಿ ಸಾಫ್ಟ್ ಸಿಲ್ಕ್ ಥರ ಬರುತ್ತೆ. ಪ್ಲೇನ್ಗೆ ಲೈಟ್ ಲೈಕ್ ಥ್ರೆಡ್ ಬಾರ್ಡರ್ ಥರ, ಜರಿ ಬಾರ್ಡ್ರಲ್ಲ ಈ ಥರ ಇದೆ. ಇದಕ್ಕೆ ಯಾವ್ದಾರ ಡಾರ್ಕ್ ಬ್ಲೌಸ್ ಮ್ಯಾಚ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡೆ. ಇಲ್ಲ ವೈಟ್ ಕಲರಲ್ಲಿ ಏನಾರು ಹಾಕೋಬಾ ಬ್ಲೌಸ್ ಮ್ಯಾಚ್ ಮಾಡೋದು ಚೆನ್ನಾಗಿರ್ಬೋದು. ಇದು ಆ್ಯಕ್ಚುಲಿ ಏನಕ್ಕೆ ಆಚೆ ಇಟ್ಕೊಂಡೆ ಅಂದರೆ ಹೆಂಗಿದ್ರು ಆಕಾಶ್ ವಿಡಿಯೋಸ್ಗೆ ಹೋದಾಗ ಇದನ್ನು ಉಟ್ಕೊಂಡು ವಿಡಿಯೋ ಮಾಡೋಣ ಅಂತ ಆಸೆ ಇತ್ತು. ತುಂಬ ಸಾಫ್ಟ್ ಇದೆ ಆ್ಯಂಡ್ ನನಗೆ ಕಲರ್ ಸಖತ್ ಇಷ್ಟ, ಬೇಬಿ ಪಿಂಕ್ ಕಲರ್. ಲೈಕ್ ಪಲ್ಲು ತೋರಿಸ್ತೀನಿ ಯಾವ ಥರ ಇದೆ ಅಂತ. ಪಲ್ಲು ಡಿಸೈನ್ ತೋರಿಸ್ತೀನಿ, ಥ್ರೆಡ್ ವರ್ಕ್ ಇದು, ಜರಿ ಎಲ್ಲ ಸಖತ್ತಾಗಿದೆ. ನೋಡಿ ಕಾಣಿಸ್ತಿದೆಯಾ? ಸೂಪರಾಗಿದೆ. ಈ ಥರ ಬರುತ್ತೆ ಸೀರೆ. ಆ್ಯಂಡ್ ನನಗೆ ಈ ಥರ ಲೈಟ್ ಕಲರ್ಸ್ಗಳು ಕೆಲಸಲ್ಲ ಜಾಸ್ತಿ ಇಷ್ಟ ಆಗುತ್ತೆ. ಈ ಥರ ಇದೆ. ಇದಕ್ಕೆ ಆ್ಯಕ್ಚುಲಿ ವೈಟ್ ಬೇಕಾದ್ರೆ ಮ್ಯಾಚ್ ಮಾಡ್ಬೋದು, ಬಟ್ ನನ್ನ ಕೆಲಸ ಏನಾಗ್ತಿದೆ ಅಂದರೆ ಈ ಪಿಂಕ್ ಕಲರೇ ತೊಗೊಂಡು ಹಾಕಿದ್ರು ಚೆನ್ನಾಗಿರುತ್ತೆ ಅಂತ ಅನ್ಕೋತೀನಿ, ಬೇರೆ ಕಾಂಟ್ರಾಸ್ಟೇ ಮಾಡೋ ಬದಲು. ಸೊ ಅದಕ್ಕೆ ಇದನ್ನೆಲ್ಲ ಹಾಗಾಗಿ ಆಚೆ ಇಟ್ಕೊಂಡಿದ್ದೀನಿ. ಈ ಬ್ಲೌಸ್ಗಳು ಪರ್ಚೇಸ್ ಮಾಡಿ ತೊಗೊಂಡು ಬರೋಣ ಅಂತ. ಆ್ಯಂಡ್ ಇದರ ಕೆಲವುದಕ್ಕೆ ಆಗೋಗಿದೆ. ಆಮೇಲೆ ಇದಕ್ಕೂ ಅಷ್ಟೇ, ಇದೊಂದು ಇಳಕಲ್ ಸಿಲ್ಕ್. ಇದು ಸ್ವಲ್ಪ ಹಳೇ ಸೀರೆ, ನಂದಲ್ಲ ಇದು ಆ್ಯಕ್ಚುಲಿ, ಇಸ್ಕೊಂಡು ಬರುತ್ತೆ ಉಟ್ಕೊಳ್ಳೋಣ ಅಂತ ಅಂಟಿದ್ದು. ಸಕ್ಕತ್ತಾಗಿದೆ ಸೀರೆ. ಎಲ್ಲೋಗೆ ಬ್ಲೂ ಅಂದರೆ ಒಂಥರ ಡಾರ್ಕ್ ಬ್ಲೂ ಥರ ಬರುತ್ತೆ. ಇದಕ್ಕೆ ಬ್ಲೂ ಬ್ಲೌಸೇ ಬೆಸ್ಟ್ ಅನಿಸುತ್ತೆ ನನಗೆ. ನಡುವೆ ವರ್ಕ್ ಇದೆಲ್ಲ ಬ್ಲೌಸ್ ಅಷ್ಟೊಂದು ಇಷ್ಟ ಆಗ್ತಿಲ್ಲ, ಅದು ಸಮ್ಮರು ಇರೋದ್ರಿಂದ ಸಿಂಪಲ್ ಹಾಕೋಣ ಅಂತ ಅನ್ನಿಸ್ತಾ ಇದೆ. ಇದೊಂದು ಇಳಕಲ್ ಸಿಲ್ಕ್, ಕಾಟನ್ ಅಲ್ಲ ಇಳಕಲ್ ಸಿಲ್ಕ್ ಇದು. ಸೊ ಈ 3ಕ್ಕೆ ಬ್ಲೌಸ್ ತೊಗೋಬೇಕು. ಈ 3 ಜೊತೆ ಇನ್ನೊಂದೆರಡು ಕಂಚಿ ಸೀರೆ ಇದೆ. ಇದೆಲ್ಲ ಆವಾಗ ಕೊಟ್ಟಿದ್ದು, ಗಿಫ್ಟ್ ಮಾಡಿದ್ದು ಅಂತ ನಿಮ್ಗಳಿಗೆ ತೋರಿಸಿದೆ. ಹೊಲಿಸೇ ಇಲ್ಲ, ಹಾಗೆ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದನ್ನು ಉಟ್ಕೊಂಡಿದ್ದೆ. ಮೊನ್ನೆ ತುಂಬ ಜನ ಕಾಮೆಂಟ್ ಮಾಡಿದ್ರಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಸೀರೆ. ಆಮೇಲೆ ಎಷ್ಟೊಂದು ಜನ ನನಗೆ ವೆಬ್ಸೈಟಲ್ಲಿ ಕೂಡ ಪ್ರೀ ಆರ್ಡರ್ ಕೊಟ್ಟರು ಈ ಸೀರೆಗೆ. ಇದೇ ಸೇಮ್ ಸ್ನಫ್ ಸೀರೆ, ಬಟ್ ಸ್ನಫ್ ಕಲರ್ ಸೀರೆ ಎಕ್ಸಾಕ್ಟಾಗಿ ಇದೆ ಸಿಗ್ತಿಲ್ಲ ಮತ್ತೆ, ಹಂಗಾಗಿ ಅದು ಔಟ್ ಆಫ್ ಸ್ಟಾಕ್ ಆಗಿದೆ. ಇದು ಸ್ವಲ್ಪ ಹಳೇದು, ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ನನಗೆ. ಸ್ವಲ್ಪ ಹರಡುತ್ತೆ ಈ ಸೀರೆ. ಬ್ಲೌಸ್ ಕೂಡ ಸ್ಟಿಚ್ ಮಾಡಿಸ್ಕೊಂಡು ಒಂದು 2-3 ಸಲ ಉಟ್ಟಿದ್ದೀನಿ. ಸೊ ಇದೇನು ಮಾಡೋದು, ಡ್ರೆಸ್ ಹೊಲ್ಸ್ಕೊಳ್ಳೋಕ್ಕೂ ನಿಲ್ಲಲ್ಲ, ಲೈಕ್ ಒಂಥರ ರಾ ಸಿಲ್ಕ್ ಥರ ಇದೆ. ಸೊ ಇದೇನು ಮಾಡೋದು ಅಂತ ಗೊತ್ತಿಲ್ಲ ಅಂತ ಹಾಗೆ ಇಟ್ಟಿದ್ದೀನಿ. ಸೊ ಇವಿಷ್ಟು ಏನಾರು ಒಂದು ಮಾಡಬೇಕು. ಆ್ಯಂಡ್ ಇದನ್ನು ತುಂಬ ಜನ ಕೇಳಿದ್ದು, ಇದೇನು ಅಂತಂದರೆ ಆ್ಯಕ್ಚುಲಿ ಆರ್ತಾ ಸ್ಟುಡಿಯೋಸ್ನಲ್ಲೇ ಇದ್ದಿದ್ದು ಸೀರೆ. ಇದು ಲೈಟಾಗಿ ಡ್ಯಾಮೇಜ್ ಆಗಿತ್ತು. ಡ್ಯಾಮೇಜ್ ಅಂದರೆ ಹರಿದಿರಲಿಲ್ಲ, ಜಸ್ಟ್ ಒಂದು ಥ್ರೆಡ್ ಎಳ್ಕೊಂಬಂದ್ಬಿಟ್ಟಿತ್ತು.
ಮತ್ತೆ ಇದನ್ನು ಏನೇನು ವಾಪಸ್ ಕಳಿಸೋದು ಬೇಡ ಅಂತ ನನಗೆ ಇಷ್ಟ ಆಯಿತು ಅಂತ ಈ ಕಲರ್ನ ಇಟ್ಕೊಂಡಿದ್ದೀನಿ. ಇದಕ್ಕೆ ಯಾವುದಾದ್ರು ಬ್ಲೌಸ್ ಮ್ಯಾಚ್ ಮಾಡ್ಬೋದು, ಗ್ರೀನು ಅಥವಾ ಬ್ಲೂ ಕಲರ್, ರೆಡ್ಗೆ ಯಾವ್ದು ಮ್ಯಾಚ್ ಮಾಡ್ತೀವೋ ಅದು ಮ್ಯಾಚ್ ಮಾಡಿ ಹಾಕ್ಬೋದು ಅಂತ ಇಟ್ಕೊಂಡಿದ್ದೀನಿ. ಕೆಲವು ಸಲ ಏನಾಗುತ್ತೆ ಅಂದರೆ ಮಧ್ಯೆ ಒಂದು ಸೀರೆಗಳು ಈ ಥರ ಡ್ಯಾಮೇಜ್ ಬರುತ್ತಲ್ವ, ಲೈಕ್ ಫುಲ್ ಹರಿದೋಗಿರಲ್ಲ, ಉಡೋಕ್ಕಾಗದೇ ಇಲ್ಲ ಅನ್ನೋಂಗಿರಲ್ಲ, ಜಸ್ಟ್ ಒಂದೊಂದು ಎಳೆ ಮಾತ್ರ ಬಿಟ್ಟಿರುತ್ತೆ. ಅದನ್ನು ಕಳಿಸೋದು ಕಷ್ಟ. ಯಾರಾದರೂ ಅದನ್ನ ಆರ್ಡರ್ ಮಾಡಿ ಕಳಿಸಿದ್ರೆ ಚೆನ್ನಾಗಿರಲ್ಲ. ಹಾಗೆ ಕ್ವಾಲಿಟಿ ಚೆನ್ನಾಗಿರಬೇಕು ಅಂದಮೇಲೆ ಅದೆಲ್ಲ ಏನೂ ಮಾಡೋಕ್ಕಾಗಲ್ಲ. ಸೊ ಕೆಲವು ಸಲ ಏನು ಮಾಡ್ತೀನಿ, ಚೆನ್ನಾಗಿರೋ ಸೀರೆಗಳು ಒಂದಿದ್ರೆ ಅದನ್ನು ನಾನೇ ಇಟ್ಕೊಳ್ತೀನಿ. ವೇಸ್ಟ್ ಯಾಕೆ ಮಾಡಬೇಕು, ಚೆನ್ನಾಗಿರುತ್ತಲ್ಲ ಸೀರೆಗಳು, ಮತ್ತು ನಾನಲ್ಲೆಲ್ಲೋ ವಾಪಸ್ ಕಳಿಸಿ ಅವ್ರು ಅದನ್ನು ಇಸ್ಕೊಂಡು ಮತ್ತೆ ಅವ್ರು ನನಗೆ ಅದನ್ನು ವಾಪಸ್ ಬೇರೆ ಸೀರೆ ಕಳಿಸಿ, ಲಾಂಗ್ ಪ್ರಾಸೆಸ್. ಅದಕ್ಕೆ ಕೆಲವು ಒಂದೊಂದು ಮಾತ್ರ ನಾನೇ ಇಟ್ಕೊತೀನಿ. ಅದರೊಳಗೆ ಇದು ಒಂದು ಸೀರೆ ಅಲ್ಲದೆ ಇದು ಒಂದು ಸೀರೆ ಇದೆ, ಕ್ರೇಪ್ ಸೀರೆ. ಆ್ಯಕ್ಚುಲಿ ಇದು ಆಕಾಶ್ ಸ್ಟುಡಿಯೋಸಲ್ಲಿ ಸೇಮ್ ಬಂತು, ಬಟ್ ಎಲ್ಲ ಸೋಲ್ಡ್ ಔಟ್ ಆಯಿತು. ನನಗಿದು ಗಿಫ್ಟ್ ಕೊಟ್ಟಂಥ ಸೀರೆ ಇದು, ರೆಡ್ ಜೊತೆ. ಬಟ್ ನಂಗಲ್ಲಿ ಬಂದಿದ್ದು ರೆಡ್ ಜೊತೆ ಎಲ್ಲೋ ಕಾಂಬಿನೇಷನಲ್ಲಿ ಸೀರೆಗಳು ಬಂದಿತ್ತು. ಇದು ಮಾತ್ರ ರೆಡ್ ಜೊತೆ ಕ್ರೀಮ್ ಕಲರ್. ಬಟ್ ನಾನು ಅಷ್ಟೊಂದು ಕ್ರೇಪ್ ಸೀರೆಗಳು ಅಷ್ಟೊಂದು ಉಡಲ್ಲ ನಾನು, ಬಟ್ ಕೊಟ್ಟಿದ್ದಾರಲ್ವಾ ಚೆನ್ನಾಗಿರಲ್ಲ ಹಂಗೆ ವೇಸ್ಟ್ ಮಾಡೋದು ಅಂತ. ಈಗೇನು ಬ್ಲೌಸ್ ಹೊಲಿಸ್ತಿಲ್ಲ. ಈ ಕಲರ್ ಒಂದು ಗೋಲ್ಡನ್ ಬ್ಲೌಸ್ ಇದೆ. ಆ್ಯಕ್ಚುಲಿ ಇದು ಒಂದ್ಸಲ ಉಟ್ಟು ಇದ್ದೆ, ನೀವು ನೋಡಿದರೆ ನಂಗೆ ಆಕಾಶ್ ಸ್ಟುಡಿಯೋಸ್ ವೀಡಿಯೋಗಳು ಮಾಡ್ಕೊಬೇಕಾದ್ರೆ ಈ ಗೋಲ್ಡ್ ಕಲರ್ ಬ್ಲೌಸ್ ಹಾಕ್ಕೊಂಡು ಸೀರೆನ ಉಟ್ಕೊಂಡಿದ್ದೆ. ಸೊ ಮ್ಯಾನೇಜ್ ಮಾಡ್ಬೋದು, ಎಲ್ಲದಕ್ಕೂ ಬ್ಲೌಸ್ ಬೇಕು ಅಂತ ಏನಿಲ್ಲ. ಇದು ಸಾಫ್ಟ್ ಇದೆ, ಮೆಟೀರಿಯಲ್ ತುಂಬ ಚೆನ್ನಾಗಿದೆ. ಅಂದರೆ ಸ್ವಲ್ಪ ಪ್ಯೂರ್ ಅಲ್ಲ, ಸೆಮಿ, ಲೈಕ್ ಅರೌಂಡ್ 2000 ಅಥವಾ 1500 2000 ಸಿಗುತ್ತಲ್ಲ ಆ ಥರದ್ದು. ಬಟ್ ಇದು ಸೇಮ್ ನಾವು ಎಷ್ಟೊಂದು ನಮ್ಮ ಆಕಾಶ್ ಸ್ಟುಡಿಯೋಸ್ನಲ್ಲೂ ಸೇಲ್ ಮಾಡಿದ್ದೀನಿ. ನಾನು ಇಟ್ಕೊಳಕ್ಕೆ ಹೋಗಲಿಲ್ಲ. ಸೊ ಹಾಗಾಗಿ ನಾನು ಇಟ್ಕೊಳ್ಳಿಲ್ವಲ್ಲ, ಹಾಗಾಗಿ ಇನ್ನೊಂದು ಗಿಫ್ಟ್ ಥರ ಬಂತು ಅಷ್ಟೇ. ಬ್ಲೌಸ್ ಇದಕ್ಕೆ ಮಾಮೂಲಿ ಇದೇ ಕಲರೇ ಕೊಟ್ಟಿದ್ದಾರೆ, ಕ್ರೀಮ್ ಕಲರ್. ಇಲ್ಲ ಈ ಕಲರ್ ಬ್ಲೌಸೇ ಮತ್ತೆ ಸ್ಟಿಚ್ ಮಾಡಿಸ್ಕೊಳಕ್ಕೆ ಹೋಗ್ತಿಲ್ಲ, ಸುಮ್ಮನೆ ಯಾಕೆ ವೇಸ್ಟು ಅಂತ. ಸೊ ಅದಕ್ಕೆ ಈ ಸೀರೆಗಳನ್ನ ಒಂದು ಕಡೆ ಇಟ್ಕೊಂಡಿದ್ದೀನಿ. ಎಲ್ಲೆಲ್ಲಿ ಬ್ಲೌಸ್ಗಳು ತೊಗೋಬೇಕು ಅದನ್ನು ಮಾತ್ರ ಒಂದು ಕಡೆ ಇಟ್ಟಿದ್ದೀನಿ. ಆ್ಯಂಡ್ ಇದಕ್ಕೆಲ್ಲ ನೀವು ನನಗೆ ಪ್ರಿಂಟ್ ಹಾಕಿರೋ ಸೀರೆಗೆ ಕಲರ್ ಒಂದು ಹೇಳಿ, ಆದಷ್ಟು ಪ್ಲೇನೇ ತೊಗೊತೀನಿ. ತುಂಬ ವರ್ಕ್ ಇರೋದು ಅಥವಾ ವರ್ಕ್ ಮಾಡಿಸೋದು ಅವೆಲ್ಲ ಏನೂ ಐಡಿಯಾ ಇಲ್ಲ, ಆದಷ್ಟು ಸಿಂಪಲಾಗಿ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟು ನಮ್ಮ ಇವತ್ತಿನ ವೀಡಿಯೋ ಆಗಿತ್ತು. ಸೀರೆಗಳ ವೀಡಿಯೋನ ಎಲ್ಲರೂ ತುಂಬ ಇಷ್ಟ ಆಗುತ್ತಲ್ಲ. ನಾನು ಬೇರೆ ವೀಡಿಯೋಗಳಿಗಿಂತ ಸೀರೆದು ಏನಾರು ವೀಡಿಯೋ ಹಾಕ್ಬಿಟ್ರೆ ಮಾತ್ರ ಎಲ್ಲರಿಗೂ ಸಖತ್ ಇಷ್ಟ, ಸೀರೆದು ಶಾಪಿಂಗ್ದು. ಸೊ ಹಾಗಾಗಿ ಇನ್ನೇನಾದರೂ ಇದ್ದರೆ ನನಗೆ ಕಾಮೆಂಟ್ ಮಾಡಿ. ಹಾಗೆ ಏನಿಲ್ಲ, ನಾನು ರೀಸೆಂಟಾಗಿ ಮಲೇಶ್ವರಕ್ಕೆ ಹೋಗಿದ್ದೆ ಅಂತ ಒಂದು ವೀಡಿಯೋ ಆಗಿದ್ದಲ್ಲ, ಅಲ್ಲಿ ಗಿರಿಜಾ ಸಿಲ್ಕ್ಸ್ಗೆ ಹೋದಾಗ ಒಂದು ಸೀರೆ ನೋಡ್ಕೊಂಡು ಬಂದಿದ್ದೆ. ರಸ್ಟ್ ಆರೆಂಜ್ಗೆ ಬ್ರೌನ್ ಕಲರ್ ಟ್ರೆಂಡಲ್ಲಿದೆ, ಬಟ್ ಮೈಸೂರು ಸಿಲ್ಕ್ ಅಲ್ಲ, ಕಂಚಿ ಸೀರೆ ತುಂಬ ಚೆನ್ನಾಗಿತ್ತು. ವಿತ್ ಬುಟ್ಟ ಆಯಿತು. ಪ್ಲ್ಯಾನ್ ಮಾಡಿದೆ ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡಾಗಿ ವೆಂಕಟೇಶ್ ಕೊಡಿಸ್ತೀನಿ ತೊಗೊಂತಂದ. ಬಟ್ ತೊಗೊಳಕ್ಕೆ ಹೋಗಲಿಲ್ಲ. ಯಾಕೆ ಅಂತಂದರೆ ಬಾರ್ಡರ್ ತುಂಬ ದೊಡ್ಡದಾಗಿತ್ತು, ನನಗೆ ಪುಟ್ಟು ಬಾರ್ಡರ್ ಬೇಕಿತ್ತು. ಲೈಕ್ ಈ ಥರ ಇದೆಯಲ್ಲ, ಈ ಲೆಂತ್ ಬಾರ್ಡರ್ ನನಗೆ ಸಾಕು, ಇಷ್ಟ ಆಗುತ್ತೆ ನನಗೆ. ಈ ಥರ ಚಿಕ್ಕ ಚಿಕ್ಕ ಬಾರ್ಡರ್ಗಳು ನನಗೆ ಇಷ್ಟ ಆ್ಯಂಡ್ ಈಸಿಯಾಗಿ ಉಡ್ಬೋದು. ಅದು ಸ್ವಲ್ಪ ದೊಡ್ಡ ಬಾರ್ಡರ್, ಈ ನಡುವೆ ದೊಡ್ಡ ಬಾರ್ಡರ್ ಟ್ರೆಂಡು ಅಂತ ಎಲ್ಲ ಸರಿಗೂ ದೊಡ್ಡ ಬಾರ್ಡರ್ ಕೊಡ್ತಾರೆ. ನಂಗೆ ಅಷ್ಟೊಂದು ದೊಡ್ಡ ಬಾರ್ಡರ್ ಇಷ್ಟ ಆಗಿಲ್ಲ. ಆ್ಯಂಡ್ ಮತ್ತು ನನಗೆ ಅದು ಉಡೋದು ಕಷ್ಟ. ತುಂಬ ಹೈಟ್ ಇರೋರಿಗಾದರೆ ದೊಡ್ಡ ಬಾರ್ಡರ್ ಚೆನ್ನಾಗಿರುತ್ತೆ, ಇಲ್ಲಾಂದರೆ ನಂಗೆ ಅಷ್ಟೊಂದು ಇಷ್ಟ ಆಗಿಲ್ಲ. ಚಿಕ್ಕ ಬಾರ್ಡರ್ ನೋಡೋಣ ಅಂತ ಆಪ್ಷನ್ ಉಂಟೆ. ಬಟ್ ಎಷ್ಟು ಹೋಗುತ್ತೆ, ಆಲ್ಮೋಸ್ಟ್ 20,000 ರುಪೀಸ್ ಇರುತ್ತೆ. ಸೀರೆ ಮಾತ್ರ ಅಲ್ಟಿಮೇಟ್ ಆಗಿತ್ತು. ತೊಗೊಂಡು ಬಂದಿದ್ರೆ ಮತ್ತೆ ವೀಡಿಯೋ ಮಾಡಿ ತೋರಿಸ್ತಿದ್ದೆ, ಅಥವಾ ಅಂಗಡಿಗೆ ಹೋಗಿ ನಾನೆಲ್ಲ ಎಲ್ಲ ಸೀರೆಗಳು ತೆಗೆಸಿದ್ರೆ ನಿಮ್ಗಳಿಗೆ ವೀಡಿಯೋನಲ್ಲಿ ತೋರಿಸ್ತಾ ಇದ್ದೆ ಒಂದು ಬಿಟ್ ಈ ಥರ ಹೋಗಿದ್ದೆ ಅಂತ. ಬಟ್ ನಾನು ತೊಗೊಳಕ್ಕೆ ಹೋಗಲಿಲ್ವಲ್ಲ, ಹಾಗಾಗಿ ನಿಮಗೇನು ತೋರಿಸ್ತಿಲ್ಲ. ಸೊ ಇಷ್ಟು ನಮ್ಮ ಇವತ್ತಿನ ವೀಡಿಯೋ ಆಗಿತ್ತು. ಇದು ಹೇಳಿ ಯಾವ್ದು ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ಇವತ್ತು ಉಟ್ಕೊಳ್ಳೋಣ ಅಂತ ಈ ಪಿಂಕ್ ಕಲರ್ ಇಟ್ಕೊಂಡಿದ್ದೀನಿ. ವೈಟ್ ಬ್ಲೌಸ್, ವೈಟ್ ಹಾಕೋ ಬ್ಲೌಸ್ ಇದೆ, ಹಾಕ್ಕೊಂಡು ಮ್ಯಾಚ್ ಮಾಡೋಣ ಅಂತ. ಸೊ ಹಾಕೊಂಡಾಗ ನಿಮಗೆ ವಿಡಿಯೋ ಮಾಡಿ ಮತ್ತೆ ತೋರಿಸ್ತೀನಿ ಯಾವ ಥರ ನಿಲ್ಲುತ್ತೆ ಅಂತ. ಯಾಕೆಂದರೆ ಕೆಲವು ಸಿಲ್ಕ್ ಸೀರೆಗಳು ಟ್ರೆಡಿಷ್ನಲ್ ಲುಕ್ ಅಲ್ಲದೆ ಇದ್ರೂ ಉಟ್ಕೊಂಡಾಗ ತುಂಬ ಒಂಥರ ಸಾಫ್ಟ್ ಮತ್ತು ಫ್ಲೋಯಿ ಲುಕ್ಕಲ್ಲಿರುತ್ತೆ. ಸೊ ಹಾಗಾಗಿ ಈ ಥರದ್ದು ಚೆನ್ನಾಗಿದೆ ಅಂತ ಇಟ್ಕೊಂಡಿದ್ದೀನಿ. ಆ್ಯಂಡ್ ನಮ್ಮ ಆರ್ತಾ ಸ್ಟುಡಿಯೋಸಿಂದ ಅಂತೂ ತುಂಬ ಜನ ಇಲ್ಲಿಂದನೂ ಕಾಮೆಂಟ್ ಮಾಡಿ ಪರ್ಚೇಸ್ ಮಾಡ್ಕೊತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟ್ರಸ್ಟ್. ಆ್ಯಂಡ್ ಅಲ್ಲಲ್ಲೇ ಮೆಸೇಜ್ ಕೂಡ ಆಗ್ತಾಯಿದ್ದೀರಾ, ಸೀರೆಗಳ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ಅಂತ. ಸೊ ಇದೇ ಥರ ಸಪೋರ್ಟ್ ಮಾಡಿ ಆ್ಯಂಡ್ ಈ ಚಾನಲ್ಗೂ ಸಪೋರ್ಟ್ ಮಾಡಿ. ಬೇಗ ನಾವು ಸಬ್ಸ್ಕ್ರೈಬರ್ಸ್ನ ಜಾಸ್ತಿ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದೆ, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸಿಗ್ತೀನಿ ಮತ್ತೆ ನೆಕ್ಸ್ಟ್ ವೀಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.